ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಹಲವಾರು ದಿವಸಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿದ್ದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗತ್ತೇನೋ ಅನ್ನುವಂತಹ ಧೈರ್ಯ, ಮಾನಸಿಕವಾದಂತಹ ನೆಮ್ಮದಿಯ ಭರವಸೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ತುಂಬ ನರಳತಾ ಇದ್ದವರು ಕೂಡ ಏನೋ ಸ್ವಲ್ಪ ಚೇತರಿಕೆಯನ್ನು ಕಾಣುತ್ತೀನಿ ಅನ್ನುವಂತಹ ಧೈರ್ಯಕ್ಕೆ ಅಥವಾ ಒಂದು ಮಾನಸಿಕವಾದಂತಹ ಸಮಾಧಾನಕ್ಕೆ ನೀವು ತೃಪ್ತಿಯನ್ನು ಪಟ್ಟುಕೊಳ್ಳುವ ಹಾಗಾಗತ್ತೆ. ವಾರದೋಷ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ಕೆಲವರು ಮುಂದಕ್ಕೆ ಹಾಕ್ಬೋದು. ಆದರೆ ಇವತ್ತು ಆಗತಕ್ಕಂತಹ ಒಂದು ಅನುಕೂಲ ಅಥವಾ ಒಳಿತು ಆ ವಾರದ ದೋಷಕ್ಕೆ ಏನೂ ಸಂಬಂಧಪಡದೇ ಇರುವ ಹಾಗೆ ನಿಮಗೆ ಆಗುವಂಥದ್ದಾಗತ್ತೆ. ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಶುಭ ಸೂಚನೆ ಇರತಕ್ಕಂಥದ್ದು, ತಮ್ಮ ವಿವಾಹ ಮಂಗಳ ಕಾರ್ಯದ ವಿಚಾರ ಮುನ್ನೆಲೆಗೆ ಬರುವಂಥದ್ದು, ಆ ರೀತಿಯ ಒಂದು ಅನುಕೂಲಕರವಾದಂತಹ ವಾತಾವರಣದ ಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ, ಮಾನಸಿಕವಾದಂತಹ ಏನೋ ಒಂದು ರೀತಿಯ ಸಮಾಧಾನ, ನೆಮ್ಮದಿ ಇರತಕ್ಕಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ನಿರ್ಧಾರವನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ದೊಡ್ಡ ನಿರ್ಧಾರ ಅಂದ ತಕ್ಷಣ ನಮ್ಮ ಯೋಗ್ಯತೆಯನ್ನು ನಾವು ನೋಡಿಕೊಳ್ಬೇಕು, ಅದಕ್ಕನುಸಾರವಾಗಿ ಅನುಗುಣವಾಗಿ ಆಗತಕ್ಕಂತಹ ನಿರ್ಧಾರಗಳಾಗುತ್ತೆ. ಮಂಗಳ ಕಾರ್ಯದ ಸೂಚನೆ ಮುಂಬರುವಂತಹ ದಿವಸಗಳಲ್ಲಿ ಆಗಬಹುದು ಅನ್ನೋದಕ್ಕೆ ಏನೋ ಒಂದು ಪೀಠಿಕೆಯ ರೂಪದಲ್ಲಿ ಸೂಚ್ಯವಾಗಿ ಕಾಣತಕ್ಕಂಥದ್ದಾಗುತ್ತೆ. ವ್ಯವಹಾರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ, ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಚಿಂತನೆಗಳನ್ನು ನಡೆಸಬಹುದು. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು. ಭಗವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಉಪಾಸನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ತುಂಬ ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಆ ವಿಷಯವೇ ಬೇಕಾಗಿರೋದಿಲ್ಲ. ಅಂತಹ ವಿಷಯವನ್ನು ಮುನ್ನೆಲೆಗೆ ತಂದುಕೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಆರೋಗ್ಯದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಆಗಬಹುದು. ತಾತ್ಸಾರವನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗೆ ಸಿಗಹಾಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಕುಟುಂಬ ಸದಸ್ಯರ ಸಹಕಾರ ತುಂಬ ಅಗತ್ಯವಾಗಿ ಕಾಣುತ್ತೆ. ಆದರೆ ಯಾರು ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೋ ಬಿಡ್ತಾರೋ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಾದಂಥದ್ದು. ಕೆಲವು ನಿರ್ಧಾರಗಳಿಂದ ಬೇರೆ ಬೇರೆ ರೀತಿಯ ದೋಷಗಳು ಉಂಟಾಗುತ್ತೆ. ಆದರೆ ಗೊಂದಲಮಯವಾದಂತಹ ವಿಚಾರಗಳಿದ್ದಾಗ ಸರಿಯಾದಂತಹ ನಿರ್ಧಾರದ ಅವಶ್ಯಕತೆ ಇರುತ್ತೆ. ಮಾನಸಿಕವಾದಂತಹ ಬೇಸರ, ಕೈಯಲ್ಲಿ ಹಣ ನಿಲ್ಲದೇ ಇರತಕ್ಕಂಥದ್ದು, ಕೆಲಸದಲ್ಲೂ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಮನೆಯಲ್ಲೂ ಕೂಡ ಏನೋ ಒಂದು ರೀತಿಯ ಅಸಂಬದ್ಧವಾದಂತಹ ವಾತಾವರಣ, ಇವೆಲ್ಲದರಿಂದ ತೊಂದರೆಯನ್ನು, ಬೇಸರವನ್ನು ಪಟ್ಟುಕೊಳ್ತೀರಿ. ತುಂಬ ಅಗತ್ಯವಾಗಿ ಆಗಬೇಕಾದಂತಹ ಕೆಲಸಗಳೇನಿರುತ್ತೆ ಅದೆಲ್ಲ ವಿಳಂಬವಾಗ್ತಕ್ಕಂಥದ್ದು, ನಿಧಾನವಾಗುವಂಥದ್ದು. ಅದು ಮತ್ತಷ್ಟು ಬೇಸರವನ್ನು ಜೊತೆಗೆ ಸಿಟ್ಟನ್ನು ಹೆಚ್ಚು ಮಾಡುವಂಥದ್ದಾಗತ್ತೆ. ಎಲ್ಲ ದಾಖಲೆ ಪತ್ರಗಳನ್ನು ಅಥವಾ ಇನ್ಯಾವುದಾದ್ರೂ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ನೀವು ಇಟ್ಟುಕೊಂಡಿರಬೇಕು ಅಥವಾ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಹಾದಹರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ. ಈ ದಿವಸ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಶ್ರಮವನ್ನು ಹಾಕ್ತಿರೋ ಅಷ್ಟು ಫಲ ನಿಮಗೆ ಸಿಕ್ಕುವಂತಹ, ಅದು ಒಳ್ಳೆಯದಾಗಿ ಸಿಗ್ತಕ್ಕಂತಹ ಒಂದು ಯೋಗ ಇರುವಂಥದ್ದು. ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ಎರಡಕ್ಕೂ ಅವಕಾಶ ಇರುವಂಥದ್ದು. ಸಣ್ಣ ಸಣ್ಣ ವಿಚಾರಗಳಿಗೆ ದಾಂಪತ್ಯದಲ್ಲಿ ಜಗಳವಾಗುತ್ತೆ. ಇದನ್ನು ಸಾತ್ವಿಕವಾದಂತಹ ಜಗಳ ಅಂತಲೋ ಸಾತ್ವಿಕ ಕೋಪ ಅಂತಲೋ ನೀವು ಬೇಕಾದರೆ ತಿಳ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯ ದ್ವೇಷ, ಅಸೂಯೆಗಳಿಗೆ ಅವಕಾಶಗಳೇ ಇರೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳು ಪ್ರತಿನಿತ್ಯವೂ ಆಗ್ತಕ್ಕಂತಹ, ಎಲ್ಲರ ಮನೆಯಲ್ಲೂ ಆಗ್ತಕ್ಕಂತಹ ಸ್ವಾಭಾವಿಕವಾದಂತಹ ಪ್ರಕ್ರಿಯೆ ಅಂತ ಹೇಳಿ ಭಾವಿಸಿದರೆ ಮಾತ್ರ ಅದು ನಿಮಗೆ ಯಾವ ತೊಂದರೆಗೂ ಅವಕಾಶ ಆಗೋದಿಲ್ಲ. ಬೇರೆಯವರ ಕೆಲಸದಲ್ಲಿ, ಬೇರೆಯವರ ವಿಚಾರದಲ್ಲಿ, ಬೇರೆಯವರಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂಶ ಇರಲಿ ಅದರಲ್ಲಿ ತಪ್ಪನ್ನು ಹುಡುಕಬೇಡಿ. ಅದು ಅವರ ಇಚ್ಛೆ. ಅದು ನಿಮಗೆ ತಪ್ಪಾಗಿ ನಿಮ್ಮ ಮನಸ್ಸಿಗೆ ಕಾಣ್ತಾ ಇದ್ದರೂ, ಸಮಾಜದ ದೃಷ್ಟಿಯಿಂದಲೂ ಅದು ತಪ್ಪು ಅಂತ ಕಾಣ್ತಾ ಇದ್ದರು,
ಅದನ್ನು ಹೇಳೋದಕ್ಕೆ ನೀವು ಯಾರು ಅನ್ನುವಂತಹ ಪ್ರಶ್ನೆ ಬರಬಹುದು. ಅದಕ್ಕೆ ಅವಕಾಶವನ್ನು ಮಾಡಬೇಡಿ. ಸಂಬಳವನ್ನು ಪಡಿತಕ್ಕಂತಹ ಖಾಸಗಿ ಕ್ಷೇತ್ರದ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗತ್ತೆ, ಅಸಮಾಧಾನವಾಗುತ್ತೆ. ಕೆಲಸ ಹೆಚ್ಚು ಸಂಬಳ ಕಡಿಮೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರಬಹುದು ಅನ್ನುವಂಥದ್ದು. ಪರಂಜ್ಯೋತಿ ಕೋಶಾಂಬ ಎಂಬತಕ್ಕಂತಹ ಮಂತ್ರವನ್ನು ಶ್ರವಣ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ. ಕಷ್ಟದಲ್ಲಿರತಕ್ಕಂಥವರು ಒಂದಷ್ಟು ಅದರಿಂದ ಹೊರಬಂದು ಸ್ವಲ್ಪ ಮಟ್ಟಿಗಾದರೂ ಸುಖವನ್ನು ಕಾಣತಕ್ಕಂತಹ ಯೋಗ ನಿಮಗೆ ಪರಿವರ್ತನೆಯಾಗಿ ಸಿಕ್ಕಲಿ ಅಂತ ಹೇಳಿ ಭಾವಿಸೋಣ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದ ಒತ್ತಡ, ವ್ಯಾವಹಾರಿಕವಾದಂತಹ ಜಂಜಾಟ ಎಲ್ಲ ಏನೇ ಇದ್ದರೂ ಕೂಡ ಮನೆಯ ಸದಸ್ಯರಿಗೆ, ಮನೆಯ ಮಕ್ಕಳಿಗೆ ಸ್ವಲ್ಪವಾದರೂ ಸಮಯವನ್ನು ಮೀಸಲಾಗಿಡಿ ಅನ್ನುವಂಥದ್ದು. ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಷ್ಟಪಟ್ಟು ಏನೇ ಸಂಪಾದನೆ ಮಾಡಿ ಮನೆಗೆ ತಂದು ಹಾಕಿದರೂ ಕೂಡ ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಆ ರೀತಿಯ ಒಂದು ಆಪಾದನೆಗೆ ನೀವು ಒಳಗಾಗುವಂತಹ ಸಾಧ್ಯತೆ, ಸೂಚನೆಗಳು ಹೆಚ್ಚಾಗಿದೆ. ಅದರಿಂದ ನಿಮ್ಮ ಒತ್ತಡಗಳು ಏನೇ ಇರಲಿ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಯವನ್ನಾದರೂ ಕೂಡ ಮನೆಯವರಿಗೆ, ಮಕ್ಕಳಿಗೆ ಕೊಡಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಆತುರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಬೇಡಿ. ಅದು ನಿಮಗೆ ಇವತ್ತಿಗೆ ಅಥವಾ ಈ ಹೊತ್ತಿಗೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಿ ಕಾಣದೇ ಇದ್ದರೂ ಕೂಡ ಇವತ್ತು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಭವಿಷ್ಯದಲ್ಲಿ ಕೆಲವು ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಸ್ನೇಹಿತರ ಕೆಲವು ವಿಚಾರಗಳು, ಕೆಲವು ಸ್ವಭಾವವನ್ನು ಕೇಳಿ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತೀರಿ. ನನ್ನ ಸ್ನೇಹಿತರು ಅಂತ ಹೇಳಿಕೊಳ್ಳೋದಕ್ಕೆ ನನಗೇ ನಾಚಿಕೆ ಆಗತ್ತೆ, ಅಸಹ್ಯವಾಗತ್ತೆ ಅಂತ ಹೇಳುವಂತಹ ಪರಿಸ್ಥಿತಿ ಆಗಬಹುದು. ಕುಟುಂಬದವರ ಸಂತೋಷಕ್ಕೋಸ್ಕರವಾಗಿ ನೀವು ಕೆಲವನ್ನು ತ್ಯಾಗ ಮಾಡಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕಾರ್ಯವೈಖರಿಯ ಗುಟ್ಟನ್ನು ಮಾತ್ರ ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ದೌರ್ಬಲ್ಯವಾಗಿಬಿಡುತ್ತೆ. ಹಾಗಾಗಿ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ತುಂಬ ವಿಶ್ರಾಂತಿಯ ಅಗತ್ಯತೆಯೂ ಕೂಡ ಇರುತ್ತೆ. ಏಕಾಕ್ಷರ ಮಾಯಾಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.